Vasavi Choreographer YouTube channel. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ಆಷಾಢ ಶುಕ್ರವಾರ 2ನೇ ವಾರ. ಸೊ ಟೆಂಪಲಿಗೆ ಹೊರಟಿದ್ದೀನಿ ನಾನು ನಮ್ಮ ಅಮ್ಮನ ಜೊತೆ. ಲಾಸ್ಟ್ ಇಯರಿಂದ ಇದನ್ನು ಅಭ್ಯಾಸ ಮಾಡ್ಕೊಂಡು ಬಂದಿದ್ದೀವಿ. ಸೊ ಹೋಗೋಣ ಈಗ. ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ಲೆಟ್ಸ್ ಗೋ. ಮಳೆ ಇರಲಿಲ್ಲ. ಸೊ ನಾನು ಅಮ್ಮ ಫ್ರೆಂಡ್ಸ್ ಎಲ್ಲ ನಡ್ಕೊಂಡೇ ಹೊರಟ್ವಿ. ನಾವು ಹೋಗಿದ್ದು ನಮ್ಮ ಪಿರಿಯಾಪಟ್ಟಣದಮ್ಮ ಮಸಣಿಕಮ್ಮ ದೇವಸ್ಥಾನಕ್ಕೆ. ಪಿರಿಯಾಪಟ್ಟಣದಮ್ಮ ತುಂಬ ಪವರ್ಫುಲ್. ಸೊ ಆಷಾಢ ಶುಕ್ರವಾರ ಟೈಮಲ್ಲಿ ನಿಂಬೆಹಣ್ಣು ದೀಪ ಹಚ್ಚಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ತುಂಬ ರಶ್ ಇತ್ತು ಈ ಸರಿ ಅಂತೂ. ನಿಂಬೆಹಣ್ಣು ದೀಪ ಹಚ್ಚಕ್ಕೆಲ್ಲ ರೆಡಿ ಮಾಡಿಕೊಂಡ್ರು. ಈಗ ಒಳಗಡೆ ಹೋಗ್ಬೇಕಷ್ಟೇ. ಈ ಸರಿ ಸ್ವಲ್ಪ ಸ್ಟ್ರಿಕ್ಟಾಗಿ ರೂಲ್ಸ್ ಎಲ್ಲ ಮಾಡಿದ್ರು. ದೇವಸ್ಥಾನದೊಳಗಡೆ ಹೋಗೋಕೊಂಡೋರು, ಹೊರಗಡೆ ಬರೋಕೊಂಡೋರು. ತುಂಬ ರಶ್ ಇತ್ತು. ತಾಯಿನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ದರ್ಶನ ಪಡ್ಕೊಂಡು ಹೊರಗಡೆ ಬರೋಷ್ಟರಲ್ಲಿ 1 ಅವರ್ ಆಗೋಗಿತ್ತು. ಕಂಪ್ಲೀಟ್ 1 ಅವರ್ ನಾವು ದೇವಸ್ಥಾನದೊಳಗಡೆ ಸ್ಪೆಂಡ್ ಮಾಡಿದ್ದೀವಿ. ಹೊರಗಡೆ ಬಂದಮೇಲೆ ನಿಂಬೆಹಣ್ಣು ದೀಪ ಹಚ್ಚಿರೋದನ್ನು ಒಂದು ಕಡೆ ಇಡಬೇಕು. ಸೊ ಅಲ್ಲಿಗೆ ಹೋದೆ. ಅಲ್ಲಂತೂ ತುಂಬ ಜನ ನಿಂಬೆಹಣ್ಣು ದೀಪ ಹಚ್ಚಿ ಇಟ್ಟಿದ್ರು. ಟೆಂಪಲಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಾಯಿತು ಮನೆಗೆ. ಇವಾಗ ಬ್ರೇಕ್ಫಾಸ್ಟ್ ಮಾಡಿ ಮತ್ತೆ ರೆಡಿಯಾಗಿದ್ದೀನಿ. ಯಜಮಾನ್ ಸ್ಕೂಲಿಗೆ ಹೋಗಬೇಕು. ಯಜಮಾನ್ ಪಬ್ಲಿಕ್ ಸ್ಕೂಲಲ್ಲಿ ಥರ್ಸ್ಡೇ ಫ್ರೈಡೇ ರೆಗ್ಯುಲರ್ ಡ್ಯಾನ್ಸ್ ಕ್ಲಾಸಸ್ ಇರುತ್ತೆ. ಸೊ ತೊಗೊಳಕ್ಕೆ ಹೋಗ್ತಿದ್ದೀನಿ. ಇವಾಗ ಆಲ್ರೆಡಿ ಪ್ರಸನ್ನ ಸರ್ ಹೋಗಿ ಕ್ಲಾಸ್ ತೊಗೊಂಡಿದ್ದಾರೆ ಮಾರ್ನಿಂಗು. ನಾನು ಲೇಟಾಗುತ್ತೆ ಬರೋದು ಅಂತ ಹೇಳಿದೆ, ಬಟ್ ಇಷ್ಟು ಲೇಟಾಗುತ್ತೆ ಅಂತ ಗೊತ್ತಿರಲಿಲ್ಲ. 12:30 ಆಗೋಗಿದೆ. ಸೊ ಇವಾಗ ಹೋಗಿ ಅಲ್ಲಿ ಕ್ಲಾಸ್ ತೊಗೋಬೇಕು. ನಾನು ಯೂಶ್ವಲಿ ಜೀನ್ಸ್ ಹಾಕ್ಕೊಂಡು ಟೆಂಪಲ್ಸ್ಗೆ ಹೋಗಲ್ಲ. ಹಾಗಾಗಿ ಮತ್ತೆ ಡ್ರೆಸ್ ಚೇಂಜ್ ಮಾಡಿ ಇವಾಗ ಸ್ಕೂಲಿಗೆ ಹೊರಟಿದ್ದೀನಿ. ಸೊ ಲೆಟ್ಸ್ ಗೋ. ಸ್ಕೂಲಿಗೆ ಹೋದೆ. LKG ಮಕ್ಳಿಗೆ ಕ್ಲಾಸ್ ತೊಗೊಂಡಿದ್ರು ಸರು. LKG ಮಕ್ಳಿಗೆ ಹೇಳ್ಕೊಡೋದು ತುಂಬ ಕಷ್ಟ. ನಾವು ಹೇಳೋದು ಅವ್ರಿಗೆ ಅರ್ಥ ಆಗಲ್ಲ. ಅವ್ರು ನಾವು ಹೇಳಿದ್ದನ್ನು ಕೇಳೋದೂ ಇಲ್ಲ. ಅವರೇ ಆಟ ಆಡೋ ಪ್ರಪಂಚದಲ್ಲಿರ್ತಾರೆ. ಹೇಗೋ ಒಂದು ಕಡೆ ನಿಲ್ಲಿಸಿ ಹೇಳ್ಕೊಡ್ತಾಯಿದ್ರು. ಸೊ ಅದೊಂದು ರಿಸ್ಕ್ ಕಮ್ಮಿ ಆಯಿತು ನನಗೆ ಇವತ್ತು. ಚಿಕ್ಕ ಮಕ್ಕಳು ಏನು ಮಾಡಿದ್ರು ಚಂದ. ಸೊ ನಾವು ಹೇಳ್ಕೊಟ್ಟಾಗಂತೂ ಅವ್ರು ಮಾಡಲ್ಲ. ಕ್ಲಾಸ್ ಮುಗಿಸಿ ಸರ್ ಹೊರಟ್ರು. ನೆಕ್ಸ್ಟ್ ನನಗೆಲ್ಲ ಹೈಯರ್ ಕ್ಲಾಸಸ್ ಇತ್ತು. Three, 4, 5, 6, 7, 8, 9, 10. ನಾವು ಡ್ಯಾನ್ಸ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ವಾರ್ಮಪ್ ಮಾಡಿಸಿ ಮತ್ತೆ ಡ್ಯಾನ್ಸ್ ಸ್ಟಾರ್ಟ್ ಮಾಡ್ತೀವಿ. ಸೊ ವಾರ್ಮಪ್ ಮಾಡಿಸಿ ಆದಮೇಲೆ ನಾನು ರೆಗ್ಯುಲರ್ ಡ್ಯಾನ್ಸ್ ಸ್ಟಾರ್ಟ್ ಮಾಡಿದೆ. ಆಫ್ಟರ್ನೂನ್ ಫುಲ್ ನನಗೆ ಹೈಯರ್ ಕ್ಲಾಸಸ್ ಇತ್ತು. ಸೊ ರಿಸ್ಕ್ ಆಗಲಿಲ್ಲ. 1, 2, 3, 4, 5, 6, 7, 8. 4th ಸ್ಟ್ಯಾಂಡರ್ಡ್ ಕ್ಲಾಸ್ ಮುಗೀತು. ನೆಕ್ಸ್ಟ್ 5th ಸ್ಟ್ಯಾಂಡರ್ಡ್ ಮಕ್ಕಳು ಬಂದರು. ಸೊ ಅವರಿಗೂ ಸೇಮ್ ಎಕ್ಸಸೈಸ್ ಮಾಡಿಸಿ ನೆಕ್ಸ್ಟ್ ಡ್ಯಾನ್ಸ್ ಕಂಟಿನ್ಯೂ ಮಾಡಿದೆ. ಬಟ್ ಒಂದೊಂದು ಕ್ಲಾಸಿಗೆ ಒಂದೊಂದು ಸಾಂಗ್ ಬೇರೆ ಬೇರೆ ಇರುತ್ತೆ. ಕಾಟನ್ ಕ್ಯಾಂಡಿ ಸಾಂಗಿಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೆ. ಸೊ ಪ್ರಾಕ್ಟೀಸ್ ಆದಮೇಲೆ ಕ್ಲಾಸಿಗೆ ಹೋದರು. ಸೊ ಇಷ್ಟೊತ್ತುವರೆಗೂ ಕಂಟಿನ್ಯೂಸ್ ಕ್ಲಾಸ್ ಇತ್ತು. ಈಗಲೂ ನೆಕ್ಸ್ಟ್ ಕ್ಲಾಸ್ ಇದೆ. ಇವಾಗ ಒಂದು 10 ಮಿನಿಟ್ಸ್ ಬ್ರೇಕ್ ಇದೆ. ಸೊ ಸ್ಟಾಫ್ ರೂಮ್ ಹೋಗ್ತಾ ಇದ್ದೀನಿ. ಸ್ಟಾಫ್ ರೂಮಲ್ಲಿ ಟೀಚರ್ಸ್ ಏನೇನು ಮಾಡ್ತಿದ್ದಾರೆ ನೋಡೋಣ. 10 ಮಿನಿಟ್ಸ್ ಗ್ಯಾಪಲ್ಲೂ ಫ್ರೂಟ್ಸ್ ತಿನ್ಕೊಂಡು ಕ್ಲಾಸ್ ಬಗ್ಗೆನೇ ಮಾತಾಡ್ತಿದ್ರು. ಸ್ಕೂಲ್ ಮುಗೀತು. ಸೊ ನಾನು ಹೊರಟೆ ಮನೆಗೆ. ಆ್ಯಕ್ಚುಲಿ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಬಂದು ಸ್ಕೂಲಿಗೆ ಹೋಗಿ ಈಗ ಸ್ಕೂಲ್ ಮುಗೀತು. ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾಯಿದ್ದೀನಿ. ಡ್ಯಾನ್ಸ್ ಕ್ಲಾಸಿಂದ ಕಂಪ್ಲಾಪುರಕ್ಕೆ ಹೋಗಬೇಕು. ಇವತ್ತು ನನ್ನ ಡ್ರಾಪ್ ಮಾಡೋಕ್ಕೆ ಯಾರೂ ಇಲ್ಲ. ಅಪ್ಪ ಮತ್ತು ನನ್ನ ತಮ್ಮ ಅಪ್ಪಂದು ಐ ಚೆಕಪ್ಪಿಗೆ ಹೋಗಿದ್ದರು.
ಸೊ ನಡ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ಡ್ಯಾನ್ಸ್ ಕ್ಲಾಸಿಗೆ. ನಾನಿವಾಗ ಕಂಪ್ಲಾಪುರದಲ್ಲಿದ್ದೀನಿ. ಡ್ಯಾನ್ಸ್ ಕ್ಲಾಸಿಂದ ನಾನು ಪ್ರಸನ್ನ ಸರ್ ಇಬ್ಬರು ಕಂಪ್ಲಾಪುರಕ್ಕೆ ಬಂದ್ವಿ. ಸೊ ವಿಷಯ ಏನಂದರೆ, ನನ್ನ ಬರ್ತ್ಡೇ ಬ್ಲಾಗಲ್ಲಿ ನಾನು ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದೆ, ಪ್ರಸನ್ನ ಸರ್ ತುಂಬ ಬ್ಯುಸಿ ಇದ್ದಾರೆ, ಏನು ರೀಸನ್ ಅಂತ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಅಂತ. ಆ ಬ್ಯುಸಿ ಇದ್ದಿದ್ದ ರೀಸನ್ ಏನಂದರೆ, ಕಂಪ್ಲಾಪುರದಲ್ಲಿ ಹೊಸದಾಗಿ ಪ್ರಸನ್ನ ಡ್ಯಾನ್ಸ್ ಸ್ಟುಡಿಯೋ ಅಂತ ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡಿದ್ದಾರೆ ಸರು. ಸೊ ನಾನಿವಾಗ ಅಲ್ಲಿಗೆ ಬಂದಿರೋದು. ಬನ್ನಿ ತೋರಿಸ್ತೀನಿ ಕ್ಲಾಸ್ನ. ಪ್ರಸನ್ನ ಡ್ಯಾನ್ಸ್ ಸ್ಟುಡಿಯೋ ಕಂಪ್ಲಾಪುರದಲ್ಲಿ ಹೊಸದಾಗಿ ಓಪನ್ ಆಗಿದೆ. ಸೊ ಇದರ ಅಡ್ರೆಸ್ ಬಂದ್ಬಿಟ್ಟು ಕಂಪ್ಲಾಪುರದ ಅನುಗ್ರಹ ಸೂಪರ್ ಮಾರ್ಕೆಟ್ 2nd ಫ್ಲೋರಲ್ಲಿ ಲೊಕೇಟ್ ಆಗಿದೆ. ಸ್ಟೂಡೆಂಟ್ಸ್ ಬಂದ ತಕ್ಷಣ ಪ್ರಣಾಮ್ ಮಾಡಿ ಕ್ಲಾಸ್ ಸ್ಟಾರ್ಟ್ ಮಾಡಿದ್ರು. ಸೊ ಇಟ್ಸ್ 7:30, ಸ್ಟೂಡೆಂಟ್ಸ್ ಎಲ್ಲ ಹೋದರು. ನೋಡಿ, ಪ್ರಸನ್ನ ಡ್ಯಾನ್ಸ್ ಸ್ಟುಡಿಯೋ. ಇದು ಸೆಲ್ಫಿ ಕ್ಯಾಮ್ರಾದಲ್ಲಿ ಉಲ್ಟಾ ಕಾಣ್ತಾ ಇರ್ಬೋದು, ಬಟ್ ಕಂಪ್ಲಾಪುರದಲ್ಲಿ ಹೊಸದಾಗಿ ನಮ್ಮ ಕೊರಿಯೋಗ್ರಾಫರ್ ಪ್ರಸನ್ನ ಸರ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದಾರೆ. ಕಂಗ್ರಾಟ್ಸ್ ಸರ್. ಆ್ಯಕ್ಚುಲಿ 2 ವೀಕ್ಸ್ ಆಗಿದೆ ಕ್ಲಾಸ್ ಓಪನ್ ಆಗಿ. ನಂಗೆ ಬರೋಕ್ಕಾಗಿರಲಿಲ್ಲ, ಓಪನಿಂಗ್ ದಿನವೇ ನಂಗೆ ಎಕ್ಸಾಮ್ ಇತ್ತು, ಸೊ ಬರೋಕ್ಕಾಗಲಿಲ್ಲ. ಇವತ್ತು ಬಂದಿದ್ದೀವಿ. ಸೊ ಹೆಂಗೆ ನಡೀತಿದೆ ಸರ್ ಕ್ಲಾಸ್? ಸೊ ಆಲ್ ದಿ ಬೆಸ್ಟ್ ಫಾರ್ ದ ನ್ಯೂ ಕ್ಲಾಸ್. ಚೆನ್ನಾಗಿ ನಡೀಲಿ. ಇದ್ರ ಅಡ್ರೆಸ್ಸು ಮತ್ತು ವಿಡಿಯೋ ನಾನು ಸಪ್ರೇಟಾಗಿ ಅಪ್ಲೋಡ್ ಮಾಡ್ತೀನಿ. ಸೊ ಪ್ರಸನ್ನ ಡ್ಯಾನ್ಸ್ ಸ್ಟುಡಿಯೋಗೋಸ್ಕರ ನನ್ನ ಬರ್ಡೇ ದಿನ ಸರ್ ತುಂಬ ಬ್ಯುಸಿ ಇದ್ದರು. ನನ್ನ ಲಾಸ್ಟ್ ಬ್ಲಾಗಲ್ಲಿ ನಾನು ಹೇಳಿದ್ದೆ ಸರ್ ತುಂಬ ಬ್ಯುಸಿ ಇದ್ದಾರೆ, ಆ ರೀಸನ್ನ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಅಂತ. ಸೊ ದಿಸ್ ಈಸ್ ದ ರೀಸನ್. ಇವಾಗ ತಾನೇ ಮನೆಗೆ ಬಂದೆ. ಇಟ್ಸ್ ಆಲ್ರೆಡಿ 8:30. ಇವತ್ತಂತೂ ತುಂಬ ಟಯರ್ಡ್ ಆಗೋಗ್ಬಿಟ್ಟಿದ್ದೀನಿ. ಬೆಳಿಗ್ಗೆ ಟೆಂಪಲ್ಗೆ ಹೋಗಿ ಬಂದು, ನೆಕ್ಸ್ಟ್ ಸ್ಕೂಲಿಗೆ ಹೋಗಿ, ಮತ್ತು ಡ್ಯಾನ್ಸ್ ಕ್ಲಾಸ್ಗೆ ಹೋಗಿ, ಅಲ್ಲಿಂದ ಕಂಪ್ಲಾಪುರಕ್ಕೆ ಹೋಗಿ ಅಲ್ಲಿ ಡ್ಯಾನ್ಸ್ ಕ್ಲಾಸ್ ಮುಗಿಸಿ ಇವಾಗ ಬರೋ ಅಷ್ಟರಲ್ಲಿ ಇವತ್ತಂತೂ ತುಂಬ ಸುಸ್ತಾಗಿ ಹೋಗ್ಬಿಟ್ಟಿದ್ದೀನಿ. ದಿಸ್ ವಾಸ್ ಟುಡೇಸ್ ವ್ಲಾಗ್. ಕಂಪ್ಲಾಪುರದಲ್ಲಿ ಯಾರಿಗಾದರೂ ಡ್ಯಾನ್ಸ್ ಕ್ಲಾಸ್ ಸೇರ್ಕೋಬೇಕು ಅನ್ನೋದಿದ್ರೆ, ಇನ್ಫಾರ್ಮೇಷನ್ ಬೇಕು ಅನ್ನೋದಿದ್ರೆ ಮೆಸೇಜ್ ಮಾಡಿ, ಐ ವಿಲ್ ಗಿವ್ ದ ಇನ್ಫಾರ್ಮೇಷನ್. ಇವತ್ತಿನ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮೈ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಬಾಯ್.